ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಭಾ. ಈ 2026ಕ್ಕೆ ಯಾವ್ಯಾವ ರಾಶಿಯವರ ಭವಿಷ್ಯ ಹೇಗಿದೆ ಇದೆಲ್ಲವನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಈ ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿದೆ 2026, ಈ ಹೊಸ ವರ್ಷದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಇಷ್ಟು ದಿನ ಕಷ್ಟ ಅಂತ ಇದ್ದು ಈ 2026 ಒಂದು ರೀತಿ ಅವರಿಗೆ ಒಳ್ಳೆ ಫಲಗಳನ್ನು ಕೊಡುತ್ತಾ? ಅಥವಾ ಒಳ್ಳೆ ಫಲಗಳಿದ್ರೂ ಒಂದಷ್ಟು ಕೆಡುಕಾಗೋ ಚಾನ್ಸಸ್ ಏನಾದರೂ ಇದೆಯಾ? ಅಂದರೆ ಲಾಭ, ನಷ್ಟ, ಫಲಾನುಫಲ ಇದೆಲ್ಲವೂ ತುಲಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. 2026 ತುಲಾ ರಾಶಿ ವರ್ಷ ಭವಿಷ್ಯ. ನಾವು ಸಾಮಾನ್ಯವಾಗಿ ವರ್ಷ ಅಂತ ಹೇಳಿದ ತಕ್ಷಣವೇ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಏನಾದರೂ ಒಳ್ಳೆ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋದಾಗಲಿ ಅಥವಾ ಕೆಲಸದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ನಾವು ಇರ್ತೀವಿ. ಅದೇ ರೀತಿ ಈ ತುಲಾ ರಾಶಿಯವರೆಗೂ ಅಷ್ಟೇ ವರ್ಷದ ಪ್ರಾರಂಭದಲ್ಲೇ ರಾಜಯೋಗಗಳನ್ನು ತಂದುಕೊಡುವಂಥದ್ದು ಇರುತ್ತೆ. ಬಹಳ ಚೆನ್ನಾಗಿದೆ ವರ್ಷದಲ್ಲಿ ಪ್ರಾರಂಭ ಹಂತದಲ್ಲಿ. ಯಾಕಂತ ಹೇಳಿದ್ರೆ ನಾನು ಹಿಂದೆ ಕೆಲವೊಂದು ರಾಶಿಗಳ ಬದಲಾವಣೆ ವಿಚಾರದಲ್ಲಿ ನಾವು ಒಂದಷ್ಟು ಗ್ರಹಗಳ ಬದಲಾವಣೆಯಿಂದ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು. ಯಾಕಂದರೆ ಈಗ ನಾವು ಗಮನಿಸಬೇಕಾದ್ರೆ ಒಂದು ಯಾವಾಗಲೂ ಅಷ್ಟೇ ಗುರು ಯೋಗ ಹೇಗಿದೆ ವರ್ಷ ಫಲದಲ್ಲಿ, ಮತ್ತು ರಾಷ್ಟ್ರಾಧಿಪತಿ ಫಲಗಳು ಹೇಗೆ ಕೊಡುತ್ತೆ, ಮತ್ತು ಗ್ರಹಗಳ ಚಲನವಲನಗಳಿಂದ ಒಂದಷ್ಟು ರಾಶಿಯ ಮೇಲೆ ಹೇಗೆ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇರುತ್ತೆ. ಆದರೆ ನಮಗೆ ಪ್ರಸ್ತುತ ಆರೋಗ್ಯ, ಉದ್ಯೋಗ ಮತ್ತು ಅದರ ಜೊತೆಗೆ ಅಭಿವೃದ್ಧಿ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಭಾಳ ಜನ ವಿವಾಹಗಳಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಅದರಲ್ಲಿ ತುಲಾ ರಾಶಿಯವರೆಗಂತೂ ವಿಶಾಖ ನಕ್ಷತ್ರ ಆಗ್ಬೋದು, ಸ್ವಾತಿ ನಕ್ಷತ್ರ ಆಗಬಹುದು, ಚಿತ್ತ ನಕ್ಷತ್ರದಲ್ಲಿ ಜನನ ಆಗಿದ್ದರೆ ಈ ತುಲಾ ರಾಶಿಗೆ ಬರುವಂಥದ್ದು ನಕ್ಷತ್ರಗಳು ಆಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಸ್ವಾತಿ ನಕ್ಷತ್ರದವರಿಗೆ. ಭಾಳ ಜನ ಯಾರಾದರೂ ಸ್ವಾತಿ ನಕ್ಷತ್ರದಲ್ಲಿ ಜನನ ಆಗಿದ್ದು ಮದುವೆ ವಿಚಾರಕ್ಕೆ ಭಾಳ ಸಫರ್ ಬೀಳ್ತಾ ಇದ್ದೀರಾ, ಮದುವೆಗೆ ಯಾವುದೂ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಒಳ್ಳೆಯ ಒಂದು ಕಡೆ ಪ್ರಯತ್ನ ಮಾಡಿಬಿಟ್ರೆ ಮದುವೆ ವಿಚಾರದಲ್ಲಿ ಒಳ್ಳೆಯ ಒಂದು ಸಂಬಂಧ ಬರುತ್ತೆ, ಒಳ್ಳೆಯ ಶುಭ ಕಾರ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ವರ್ಷದ ಪ್ರಾರಂಭದಲ್ಲೇ ಒಂದು ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಈ ತುಲಾರಾಶಿಯಲ್ಲಿರುವಂಥ ಸ್ವಾತಿ ನಕ್ಷತ್ರದವರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಎಜುಕೇಷನ್ಗಂತೂ ಭಾಳ ಚೆನ್ನಾಗಿದೆ. ಈ ತುಲಾರಾಶಿಯವರು ಯಾರೆಲ್ಲ ಎಜುಕೇಷನ್ ಮಾಡ್ತಾ ಇದ್ದಾರೆ ಮತ್ತು ಹೈಯರ್ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನದಲ್ಲಿ ಇದ್ದೀರಾ, ಬೇರೆ ವಿದೇಶದಲ್ಲಿ ಹೋಗಿ ಓದಬೇಕು ಅನ್ನುವಂಥದ್ದು, ಸೊ ಇವೆಲ್ಲವೂ ಕೈಗೂಡುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಒಟ್ಟಾರೆ ತುಲಾರಾಶಿಗೆ ಯಾವುದೇ ಸಮಸ್ಯೆಗಳು ಬಂದ್ರೂ ಸಹ ಅದನ್ನು ನಿಭಾಯಿಸುವಂಥ ಶಕ್ತಿ ವರ್ಷದ ಪ್ರಾರಂಭದಲ್ಲೇ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದರ ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹೇಗಿರುತ್ತೆ, ಈಗ ಭಾಳ ಜನ ಕೆಲಸದ ಬದಲಾವಣೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕೋ ಈ ಕಂಪ್ನಿ ಸೆಟ್ ಆಗ್ತಾಯಿಲ್ಲ, ಸಹೋದ್ಯೋಗಿಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಏನಾದರೂ ನೀವು ಬೇರೆ ಕಡೆ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಪ್ರಯತ್ನ ಮಾಡಿ. ಯಾಕಂತ ಹೇಳಿದ್ರೆ ಈಗಿರುವಂಥ ಕೆಲಸಕ್ಕಿಂತ ಉತ್ತಮವಾದಂಥ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದು ಎಲ್ಲಿವರೆಗೂ ನಿಮಗೆ ಹೆಚ್ಚು ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ನೀವು ಜೂನ್ ತನಕ ನಿಮಗೆ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಕೆಲಸಗಳಾಗುತ್ತೆ. ಜೂನ್ ನಂತರ ಏನು ಆಗೋದೇ ಇಲ್ಲ ಅಂತೇನಿಲ್ಲ. ಯಾವಾಗ ಕರ್ಮಸ್ಥಾನಕ್ಕೆ ಬಂದರೆ ಒಂದಷ್ಟು ಒತ್ತಡಗಳು ಜಾಸ್ತಿ ಆಗಬಹುದು, ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಹೊರತು ಕಂಪ್ಲೀಟು ನಿಮಗೆ ಆಗೋದೇ ಇಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನವಮ ಸ್ಥಾನ ಅಂತ ಹೇಳಿದಾಗ 9ನೇ ಮನೆಯಲ್ಲಿ ಯಾವಾಗ ಗುರು ಇರ್ತಾನೋ, ನಾವು ಹಿಂದೆನೂ ಕೆಲವೊಂದು ರಾಶಿಗಳ ವಿಚಾರದಲ್ಲಿ ನಾವು ನೋಡಿದಾಗ ಯಾವಾಗ 9ನೇ ಮನೆಯಲ್ಲಿ ಗುರು ಬರ್ತಾನೋ ದುಡ್ಡು ಕಾಸಲ್ಲಿ ಅನುಕೂಲ ಆಗಿಬಿಡುತ್ತೆ. ಅದರಲ್ಲಿ ತಾತ ಮಾಡಿರೋ ಆಸ್ತಿ ಆಗ್ಬೋದು, ತಂದೆ ಮಾಡಿರೋ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗಿಬಿಡುತ್ತೆ, ಕೈ ಸೇರುತ್ತೆ, ನಿಮ್ಮ ಹೆಸರಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ. ಭಾಳ ಜನ ಇವತ್ತು ಒಂದು 30-40 ಸೈಟ್ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಅಂಥವ್ರಿಗೂ ಸಹ ಈ ತುಲಾರಾಶಿಯಲ್ಲಿ ಯಾರು ಚಿತ್ತ ನಕ್ಷತ್ರ ಮತ್ತು ಅದ್ರ ಜೊತೆಗೆ ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿದ್ದಾರೋ, ನೀವೇನಾದರೂ ಸೈಟು ಅಥವಾ ಒಂದು ಮನೆ ಖರೀದಿ ಮಾಡಬೇಕು ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಂದರೆ 2026 ನಿಮಗೆ ಅನುಕೂಲ ಆಗುವಂಥದ್ದಿರುತ್ತೆ. ಭೂಮಿಯಿಂದ ಲಾಭ. ಯಾಕಂತ ಹೇಳಿದ್ರೆ ಈ ರಾಷ್ಟ್ರಾಧಿಪತಿ ವರ್ಷದ ಪ್ರಾರಂಭದಲ್ಲೇ ಮಕರ ರಾಶಿ ಅಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಶನಿ. ಶನಿ ಜಾತಕದಲ್ಲಿ ನಾವು ನೋಡೋಕೆ ಹೋದರೆ ಪರಮೋಚ್ಚ ಸ್ಥಾನ ತುಲಾ ರಾಶಿಗೆ ಶನಿ ಆಗಿರ್ತಾನೆ. ಹಾಗಾಗಿ ರಾಷ್ಟ್ರಾಧಿಪತಿ ಹೋಗಿ ಮಕರ ರಾಶಿಯಲ್ಲಿ ಸ್ಥಿತವಾಗಿ ಪರಮೋಚ್ಚ ಸ್ಥಾನದಲ್ಲಿರುವಂಥ ಕುಜನ ಜೊತೆ ಸಂಯೋಗ ಆದಾಗ ಭೂಮಿಯಿಂದ ಲಾಭ, ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುತ್ತೆ. ಮತ್ತು ಭಾಳ ಜನ ರಿಯಲ್ ಎಸ್ಟೇಟ್ ಆಗಬಹುದು ಅಥವಾ ಕೆಲವೊಂದು ಬಿಲ್ಡರ್ಸ್ ಮನೆ ಕಟ್ಟಿ ಸೇಲ್ ಮಾಡುವಂಥದ್ದು, ಇಂತಹ ಉದ್ಯೋಗ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಭಾಳ ಏಳಿಗೆ ಚೆನ್ನಾಗಿರುತ್ತೆ, ಭಾಳ ಅಭಿವೃದ್ಧಿ ಆಗುತ್ತೆ. ವರ್ಷದ ಪ್ರಾರಂಭದಲ್ಲೇ ಇವರಿಗೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಳ್ಳೆಯ ನಿರೀಕ್ಷೆಗೆ ತಕ್ಕಂತಹ ಭೂಮಿಯಿಂದ ಲಾಭವನ್ನು ಗಳಿಕೆಯನ್ನು ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ.
ಹಾಗಾಗಿ ವರ್ಷದ ಪ್ರಾರಂಭದಲ್ಲಿ ಸುಖಕರವಾಗಿ ಒಂದಷ್ಟು ಜೀವನವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ವೈವಾಹಿಕ ಜೀವನನೂ ಹಾಗೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಏನಾದರೂ ಚಿಕ್ಕ ಪುಟ್ಟ ಡಿಸ್ಟರ್ಬೆನ್ಸಲ್ಲಿ ಹಿಂದೆ 2025ರಲ್ಲಿ ಸಮಸ್ಯೆಗಳಾಗಿದ್ರೇನೋ, ಅಥವಾ ಏನಾದರೂ ವೈವಾಹಿಕ ಜೀವನ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ತೊಂದರೆ ಆಗಿ ಕೋರ್ಟು ಕಚೇರಿವರೆಗೂ ಹೋಗಿದೆ ಅಂದ್ರೇನು 2026 ಅದೇನಿರುತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಆರೋಗ್ಯದ ವಿಚಾರದಲ್ಲಿನೂ ಬಹಳ ಚೆನ್ನಾಗಿದೆ. ನಾನು ವೃಷಭ ರಾಶಿ ವಿಚಾರದಲ್ಲಿ ಬಂದಾಗ ಹೇಳ್ತಾ ಇದ್ದೆ ನೋಡಿ, ವೃಷಭ ರಾಶಿಗೆ 2026 ಎಲ್ಲ ಕಡೆ ಇಡೀ ವರ್ಷ ಚೆನ್ನಾಗಿದೆ ಅಂತ. ಅದೇ ರೀತಿ ತುಲಾ ರಾಶಿವರೆಗೂ ಸಹ ಗುರು ಬದಲಾವಣೆಯಿಂದನೂ ಏನೂ ತೊಂದರೆ ಆಗೋದಿಲ್ಲ. ಯಾವುದೇ ಗ್ರಹಗಳ ಬದಲಾವಣೆಗಳಿಂದನೂ ಒಂದಷ್ಟು ಯೋಗಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಇಡೀ ಡಿಸೆಂಬರ್ ತನಕ ಅವರಿಗೆ ಬಹಳ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ, ಗುರು ಬದಲಾವಣೆ ಆಗಿದ ತಕ್ಷಣವೇ ಶುಭ ಫಲಗಳನ್ನು ಕೊಡುತ್ತೆ. ಒಂದಷ್ಟು ಗುರು ಬಲ ಹೋದರೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು ಹೇಳಬಹುದು. ಗುರು ಯಾವಾಗಲೂ ಅಷ್ಟೇ, ಗುರು ಬಲ ಅಂತ ಬಂದಾಗ ದ್ವಿತೀಯ ಸ್ಥಾನ, ಪಂಚಮ ಸ್ಥಾನ, ಸಪ್ತಮ ಅಥವಾ ಏಕಾದಶಿ ಸ್ಥಾನದಲ್ಲಿ ಯಾವಾಗ ಗುರುಗ್ರಹ ಇರ್ತಾನೋ ಉತ್ತಮ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ನವಮ ಸ್ಥಾನದಲ್ಲಿದೆ, ಈಗ 9ನೇ ಮನೆಯಲ್ಲಿ ಗುರು ಪಿತ್ರಾರ್ಜಿತ ಆಸ್ತಿ, ಹಿರಿಯರು ಮಾಡಿರೋ ಆಸ್ತಿ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ನಿಮ್ಗೆ ಗೊತ್ತೇ ಇರೋದಿಲ್ಲ, ಯಾವುದೋ ಒಂದು ಹಿರಿಯರು ಮಾಡಿರೋ ಆಸ್ತಿ ದಿಢೀರಂತ ಬಂದ್ಬಿಡುತ್ತೆ. ಲಾಟ್ರಿ ಹೊಡೆದಂಗೆ ನಿಮಗೆ ಲಕ್ಷಗಳಲ್ಲ ಕೋಟಿಗಳ ಕೈಯಲ್ಲಿ ನೋಡುವಂಥ ಪರಿಸ್ಥಿತಿ ಬರುವಂಥದ್ದು ಇರುತ್ತೆ. ಹಾಗಾಗಿ ಅದರಿಂದ ಒಂದಷ್ಟು ಬಿಸ್ನೆಸ್ಸು ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ಅದರ ಜೊತೆಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೂ ಒಂದಷ್ಟು ಸ್ಥಾನ ಸಿಗುವಂಥದ್ದು ಇರುತ್ತೆ. ಇರುವಂಥ ಕೆಲಸದಲ್ಲಿನೂ ಸರ್ಕಾರಿ ಕೆಲಸದಲ್ಲಿ ಉನ್ನತ ಪ್ರಮೋಷನ್ ಸಿಕ್ಕಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಬಿಸ್ನೆಸ್ ಮಾಡೋವಂಥವ್ರಿಗೆ, ತುಲಾರಾಶಿಯವರು ಯಾರೆಲ್ಲ ಇದ್ದೀರಾ, ನಾನು ಬಿಸ್ನೆಸ್ ಮಾಡೋಣ ಈ ವರ್ಷ, ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಏನಿದ್ರೆ, ನಿಮ್ಮ ರಾಶಿಗೆ ಅನುಗುಣವಾದಂಥ ಯಾವುದು ಬಿಸ್ನೆಸ್ ಆಗುತ್ತೆ ಅಂತ ನೋಡಿ ನೀವೇನಾದರೂ ಮಾಡಿಬಿಟ್ರೆ ಒಳ್ಳೆಯ ಅಭಿವೃದ್ಧಿ, ವರ್ಷಾನುಗಟ್ಟಲೆ ಅಭಿವೃದ್ಧಿ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ, ನಮಗೆ ಗುರುಬಲ ಮತ್ತು ಟೈಮ್ ಚೆನ್ನಾಗಿದೆ ಈ ವರ್ಷ ಅಂತೇಳಿ ಪ್ರಾರಂಭ ಮಾಡಿದ್ರೆ ನಿಮಗೆ ಗುರುಬಲ ಹೋದರೂ ಸರಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕಂದರೆ ಪ್ರಾರಂಭ ಮಾಡುವಂತಹದ್ದು ದಿನಗಳು ಏನಿರುತ್ತೆ ಅದು ನಮಗೆ ಚೆನ್ನಾಗಿರಬೇಕು. ಇವತ್ತು ವರ್ಷದಾಗಿ ಏನಾದರೂ ಮನೆ ಕಟ್ಟಬೇಕು ಅಂತ ಏನಾದರೂ ತುಲಾರಾಶಿಯವರು ಕೈ ಹಾಕಿದ್ದೀರಾ, ಮನೆ ಏನಾದರೂ ಹೊಸ್ದಾಗಿ ಇರುವಂಥ ಮನೆ ಒಡೆದು ಕಟ್ಟಬೇಕು ಅನ್ನೋಂಥವ್ರು, ಅಂಥವ್ರಿಗೂ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಶುಭ ಕಾರ್ಯಗಳು ನಡೆಯುತ್ತೆ ತುಲಾರಾಶಿಯವರಿಗೆ. ಮತ್ತು ಅದ್ರ ಜೊತೆಗೆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇರುತ್ತೆ. ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಕರ್ಮಸ್ಥಾನಕ್ಕೂ ಹೋದರೂ ಸಹ ಗುರು ಒಂದಷ್ಟು ಕೆಲಸದ ಒತ್ತಡಗಳ ನಡುವೆ ಒಂದಷ್ಟು ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ, ಶುಭ ಕಾರ್ಯಗಳು. ನಂತರ ಅಕ್ಟೋಬರು ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಹೋದರೂ ಸಹ ಅದು ಒಂದಷ್ಟು ತಿಂಗಳ ಕಾಲ ನಾವು ಏಕಾದಶಿಗೆ ಹೋಗುವಂಥದ್ದು ನಾವು ನೋಡ್ತೀವಿ. 11ನೇ ಮನೆಗೂ ಹೋದಾಗೂ ಈ ತುಲಾರಾಶಿಯವರಿಗೆ ಏನಾಗುತ್ತೆ, ಒಂದಷ್ಟು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥದ್ದು ಇರುತ್ತೆ. ಇಲ್ಲಿ ವರ್ಷದ ಪ್ರಾರಂಭದಲ್ಲಿ ನವಮ ಸ್ಥಾನದಲ್ಲಿ ಗುರು ಉತ್ತಮ ಫಲಗಳನ್ನು ಕೊಡ್ತಾ ಇದ್ದರೆ, ವರ್ಷದ ಅಂತ್ಯ ಭಾಗದಲ್ಲಿ ಏಕಾದಶದಲ್ಲಿ ಸಿಂಹರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಉನ್ನತ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಲಾಭಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಏನು 2026ರಲ್ಲಿ ಹಾಕಿರೋ ಬಂಡವಾಳ ಪ್ರಾರಂಭ ಹಂತದಲ್ಲಿ ವರ್ಷದ ಅಂತ್ಯದಲ್ಲಿ 1ಕ್ಕೆ 10ರಷ್ಟು ಫಲಗಳನ್ನು ಕೊಡುತ್ತೆ. ಈಗ ನಾವು ಚಿನ್ನದ ಮೇಲೆ ಒಂದಷ್ಟು ಬಂಡವಾಳ ಹೂಡಿಕೆ ಮಾಡೋದಾಗಲಿ, ಒಂದಷ್ಟು ಭೂಮಿ ಮೇಲೆ ಹೂಡಿಕೆ ಮಾಡ್ತೀವಿ, 1-2 ಎಕರೆ 3 ಎಕರೆ ಜಮೀನು ತೆಗೆದುಕೊಂಡ್ಬಿಡ್ತೀವಿ ಜನವರಿಯಲ್ಲಿ ಅಂದ್ಕೊಳ್ಳಿ ತುಲಾರಾಶಿಯವರು. ಅದೇ ನೀವು ವರ್ಷದ ಕೊನೆಯ ಹಂತದಲ್ಲಿ ನೀವು ಮಾರಕ್ಕೆ ಹೋಗಿ 1ಕ್ಕೆ 4 ಪಟ್ಟು ದುಡ್ಡು ಬಂದ್ಬಿಡುತ್ತೆ. ಸೊ ಈ ಥರ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಾರೆ ತುಲಾರಾಶಿಯವರಿಗಂತೂ ಉತ್ತಮವಾದಂಥ ಇಡೀ ವರ್ಷ ನಿಮಗೆ ಭಾಳ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.